ಸಿಎಂ ಸಿದ್ದರಾಮಯ್ಯ ಅಹಿಂದ 2.0 ಆರಂಭಕ್ಕೆ ಇವತ್ತು ಮೈಸೂರಿನಲ್ಲಿ ಮುನ್ನುಡಿಯನ್ನ ಬರೆಯುತ್ತಿದ್ದಾರೆ. ಮೈಸೂರಲ್ಲಿ ಇವತ್ತು ನಡೆಯುತ್ತಿರುವುದು ಹೆಸರಿಗಷ್ಟೇ ಸಾಧನಾ ಸಮಾವೇಶ. ಆದರೆ ಇದು ಅಸಲಿಗೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ. ಈ ಮೂಲಕ ಅಹಿಂದ 2.0 ಆರಂಭಕ್ಕೆ ಶಂಕನಾದ ಕೂಡ ಮೊಳಗಿಸುತ್ತಿದ್ದಾರೆ. ತಾನೇ ಪೂರ್ಣಾವಧಿ ಸಿಎಂ ಎಂದು ಸಿದ್ದರಾಮಯ್ಯ ಹೇಳಿದ್ರು ಕೂಡ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಇನ್ನೂ ಅಧಿಕೃತ ಮುದ್ರೆ ಹೊತ್ತಿಲ್ಲ. ಈ ಮುದ್ರೆ ಬೀಳದ ಹೊರತು ಕಾಂಗ್ರೆಸ್ನಲ್ಲಿ ಸಿಎಂ ಚರ್ಚೆ ನಿಲ್ಲುವುದಿಲ್ಲ. ಒಂದ್ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತ ಮುದ್ರೆ ಹೊತ್ತಲು ತಡ ಮಾಡಿದ್ರೆ ಅಹಿಂದ 2.0 ಆರಂಭಕ್ಕೂ ಸಿಎಂ ಸಿದ್ಧವಾಗಿದ್ದಾರೆ. ಅದಕ್ಕಾಗಿ ಇವತ್ತು ಶಕ್ತಿ ಪ್ರದರ್ಶನ ಹೆಸರಲ್ಲಿ ಅಹಿಂದ ಸಮಾವೇಶ ಆರಂಭಿಸುವ ಮುನ್ಸೂಚನೆ ಕೂಡ ನೀಡುತ್ತಿದ್ದಾರೆ. ಅಹಿಂದ 2.0 ಶಂಖನಾದವನ್ನ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಈಗಾಗಲೇ ಸಾಧನ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಅಹಿಂದ 2.0 ಆರಂಭಕ್ಕೆ ತವರೂರಲ್ಲೇ ಸಿದ್ದು ಶಂಖನಾದವನ್ನ ಮೊಳಗಿಸಲಿದ್ದಾರೆ. ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಇವತ್ತು ಸಾಧನಾ ಸಮಾವೇಶ ನಡೆಯುತ್ತೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ರಾಜಕೀಯ ಜಟಾಪಟಿ ನಡೀತಾ ಇದ್ದು ಸಿಎಂ ಕುರ್ಚಿ ಕದನ ಮಧ್ಯೆ ಮತ್ತೆ ಅಹಿಂದ ಪಾಲಿಟಿಕ್ಸ್ ಶುರುವಾಗುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಪದೇ ಪದೇ ಈ ಮಾತುಗಳು ಮುನ್ನೆಲೆಗೆ ಬರ್ತಾ ಇದ್ದು, ಹೀಗಾಗಿ ಸಿಎಂ ಕುರ್ಚಿ ಕದನ ಮಧ್ಯೆ ಮತ್ತೆ ಅಹಿಂದ ಪಾಲಿಟಿಕ್ಸ್ ಶುರುವಾಗುವ ಸಾಧ್ಯತೆ ಇದ್ದು, ತಾನೇ ಪೂರ್ಣಾವಧಿ ಸಿಎಂ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಅದು ಕೂಡ ದೆಹಲಿಯಲ್ಲೇ ಕುಳಿತು ನಾನೇ 5 ವರ್ಷದ ಸಿಎಂ ಅಂತ ಹೇಳಿಕೆಯನ್ನ ನೀಡಿದ್ರು. ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸುತ್ತಿತ್ತು. ಇದೆಲ್ಲದರ ಮಧ್ಯೆ ಸಾಧನಾ ಸಮಾವೇಶ ನಡೀತಾ ಇತ್ತು. ಆದರೆ ಅದಕ್ಕೆ ಅಧಿಕೃತ ಮುದ್ರೆ ಒತ್ತದ ಹೈಕಮಾಂಡ್. ಏನು ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ನಾನೇ 5 ವರ್ಷದ ಸಿಎಂ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇದಕ್ಕೆ ಯಾವುದೇ ಅಧಿಕೃತ ಮುದ್ರೆಯನ್ನ ಒತ್ತದ ಹೈಕಮಾಂಡ್. ಹೀಗಾಗಿ ಇದೆಲ್ಲದರ ಮಧ್ಯೆ ಇವತ್ತು ಸಾಧನಾ ಸಮಾವೇಶವನ್ನು ನಡೆಸ್ತಾ ಇದ್ದು, ಹೈಕಮಾಂಡ್ ಮುದ್ರೆ ಬೀಳದ ಹೊರತು ಸಿಎಂ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ನಿಲ್ಲೋದಿಲ್ಲ. ಹೈಕಮಾಂಡ್ ಮುದ್ರೆ ಬೀಳದ ಹೊರತು ಸಿಎಂ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ನಿಲ್ಲುವ ಯಾವುದೇ ಲಕ್ಷಣಗಳು ಇಲ್ಲ. ಹೈಕಮಾಂಡ್ ತಡ ಮಾಡಿದ್ರೆ ಅಹಿಂದ 2.0 ಆರಂಭಕ್ಕೆ ಸಜ್ಜು ಅನ್ನುವಂತಹ ಸಂದೇಶವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಇವತ್ತು ಹೈಕಮಾಂಡ್ಗೆ ರವಾನಿಸಲಿದ್ದಾರೆ. ಅಹಿಂದ ಸಮಾವೇಶ ಆರಂಭಿಸುವ ಮುನ್ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ಗೆ ನೀಡಲಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದ್ದು, ಇಂದು ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನವನ್ನು ಕೂಡ ನಡೆಸ್ತಾ ಇದ್ದಾರೆ. ಸಾಧನಾ ಸಮಾವೇಶದ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈಗ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಡೆಲ್ಲಿಯಲ್ಲೇ ಕುಳಿತು ನಾನೇ 5 ವರ್ಷದ ಸಿಎಂ ಅನ್ನುವಂತಹ ಹೇಳಿಕೆಯನ್ನು ನೀಡಿದ್ರು, ಮಹತ್ವದ ಹೇಳಿಕೆಯನ್ನು ನೀಡಿದ್ರು. ಈ ಹೇಳಿಕೆ ಬೆನ್ನಲ್ಲೇ ಅದು ದೆಹಲಿಯಲ್ಲಿ ಕುಳಿತು ಹೇಳಿರೋದ್ರಿಂದ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಕೂಡ ಮೂಡಿಸಿತ್ತು. ಇದೆಲ್ಲದರ ಮಧ್ಯೆ ಇವತ್ತು ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನ ನಡೆಸ್ತಾ ಇದ್ದು, ಇನ್ನು ಇದರ ಜೊತೆಗೆ ಹೈಕಮಾಂಡ್ ಮುದ್ರೆ ಬೀಳದ ಹೊರತು ಸಿಎಂ ಚರ್ಚೆ ನಿಲ್ಲೋದಿಲ್ಲ ಅನ್ನುವಂತಹ ವಿಚಾರ ಸಿಎಂ ಸಿದ್ದರಾಮಯ್ಯಗೂ ಕೂಡ ಗೊತ್ತಿರುವಂಥದ್ದೇ. ಹೀಗಾಗಿ ಹೈಕಮಾಂಡ್ ತಡ ಮಾಡಿದ್ರೆ ಅಹಿಂದ 2.0 ಆರಂಭಕ್ಕೆ ಸಜ್ಜು ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ನೀಡಲಿದ್ದಾರೆ.